ಪ್ರಥಮ ದರ್ಜೆ ಜನವರಿ 2017 ಪ್ರಶ್ನೆ ಪತ್ರಿಕೆ. ರೆಡಿ 1 2 3 ಸ್ಟಾರ್ಟ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಈ ಸಾಲಿನ ಆಯವ್ಯಯವನ್ನು ಮಂಡಿಸುತ್ತಿದ್ದೇನೆ. ದೇಶದಲ್ಲಿ ಬದಲಾಗಿರುವ ರಾಜಕೀಯ ವಿದ್ಯಮಾನಗಳ ನಡುವೆಯೂ ಸಾಮಾಜಿಕ ನ್ಯಾಯ, ಜಾತ್ಯತೀತ ನಂಬಿಕೆ ಮತ್ತು ಕೋಮು ಸೌಹಾರ್ದತೆ ತತ್ವಗಳಿಗೆ ಬದ್ಧವಾಗಿರುವ ನಮ್ಮ ಸರ್ಕಾರದ ನಡೆನುಡಿಗಳಲ್ಲಿ, ಆದ್ಯತೆಗಳಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ರಾಜ್ಯದ ಜನತೆಯ ಸುರಕ್ಷತೆ ಮತ್ತು ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ಕೋಮು ಸೌಹಾರ್ದತೆ ಮತ್ತು ಸಮನ್ವಯತೆಗೆ ಹೆಚ್ಚಿನ ಒತ್ತು ನೀಡಿ ರಾಜ್ಯವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸುತ್ತೇವೆ ಎನ್ನುವ ಭರವಸೆಯನ್ನು ನಾನು ಈ ಮಾನ್ಯ ಸದನಕ್ಕೆ ನೀಡಬಯಸುತ್ತೇನೆ. ಇದು ನಮ್ಮ ಸರ್ಕಾರ ಮಂಡಿಸುತ್ತಿರುವ ಮೂರನೇ ಆಯವ್ಯಯ ಪತ್ರ. ಪ್ರಥಮ ಆಯವ್ಯಯ ಪತ್ರದಲ್ಲಿ ನಾವು ಹಲವಾರು ಯೋಜನೆಗಳನ್ನು ಘೋಷಿಸಿದ್ದೆವು. ಆ ಯೋಜನೆಗಳೆಲ್ಲ ಈಗ ಪೂರ್ಣಫಲ ನೀಡುತ್ತಿವೆ. ಇವುಗಳ ಯಶಸ್ಸನ್ನು ಆಧರಿಸಿ ಎರಡನೆಯ ಆಯವ್ಯಯ ಪತ್ರದಲ್ಲಿ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆವು. ಪ್ರಸ್ತುತ ಆಯವ್ಯಯ ಪತ್ರದಲ್ಲಿ ನಾವು ಈ ಯಶಸ್ವಿ ಯೋಜನೆಗಳನ್ನು ಇನ್ನಷ್ಟು ಸದೃಢಪಡಿಸಿ, ಹೆಚ್ಚು ವ್ಯಾಪಕಗೊಳಿಸಿ, ಯೋಜನೆಗಳು ದೀರ್ಘಕಾಲ ಉಳಿಯುವಂತೆ ಕ್ರಮ ಕೈಗೊಂಡಿದ್ದೇವೆ. ಮಾನ್ಯ ಸದಸ್ಯರಿಗೆಲ್ಲ ತಿಳಿದಿರುವಂತೆ ಸರ್ವರನ್ನು ಒಳಗೊಂಡ ಸಮಗ್ರ ಅಭಿವೃದ್ಧಿಯೇ ನಮ್ಮ ಸರ್ಕಾರದ ಸಂಕಲ್ಪ. ಎಲ್ಲ ಜನಸಮುದಾಯದ ಸುರಕ್ಷತೆ ನಮ್ಮ ಬದ್ಧತೆ. ಸಾಮಾಜಿಕ ನ್ಯಾಯ ನಮ್ಮ ಧ್ಯೇಯ. ಕೃಷಿಕರ ಕಲ್ಯಾಣವೇ ನಮ್ಮ ಕಾಳಜಿ. ನಗರ ಪ್ರದೇಶಗಳ ಮೂಲ ಸೌಲಭ್ಯ ಸುಧಾರಣೆ ನಮ್ಮ ಮನ್ನಣೆ. ಕನ್ನಡ ನಾಡು ನುಡಿಯ ಘೋಷಣೆ ಮತ್ತು ಸಂರಕ್ಷಣೆ ನಮ್ಮ ಹೊಣೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯುದಯ ನಮ್ಮ ಸರ್ಕಾರದ ಪರಮ ಧ್ಯೇಯ. ಈ ಜನಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ವೆಚ್ಚವನ್ನು ಹಂಚಿಕೆ ಮಾಡಿ ಅದನ್ನು ಪೂರ್ಣವಾಗಿ ವೆಚ್ಚ ಮಾಡಲು ಅನುವಾಗುವಂತಹ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಅಧಿನಿಯಮ 2013 ಜಾರಿಗೊಳಿಸಿದ್ದೇವೆ. ಈ ಸಮುದಾಯದ ಅಭಿವೃದ್ಧಿಗಾಗಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಾನು ಈ ಆಯವ್ಯಯದಲ್ಲಿ ಅಳವಡಿಸಿದ್ದೇನೆ. ನಮ್ಮ ಸರ್ಕಾರವು ವಿವಿಧ ಜನಸಮುದಾಯದ ಅಭಿವೃದ್ಧಿಗಾಗಿ ಬದ್ಧತೆಯಿಂದ ಜಾರಿಗೆ ತಂದಿರುವ ಹಲವಾರು ಯೋಜನೆಗಳು ಇಂದು ಉದ್ದೇಶಿತ ಜನಸಮುದಾಯವನ್ನು ತಲುಪಿ ಅವರಲ್ಲಿ ನೆಮ್ಮದಿ ಮತ್ತು ಸಂತಸವನ್ನು ಮೂಡಿಸಿವೆ. ಮಳೆ ಆಶ್ರಿತ ಬೇಸಾಯವನ್ನು ಕೇಂದ್ರೀಕರಿಸಿ ನಾವು ರೂಪಿಸಿದ್ದ ಕೃಷಿ ಭಾಗ್ಯ ಯೋಜನೆಯು ಒಣಭೂಮಿ ರೈತರಲ್ಲಿ
ಹೊಸ ಚೈತನ್ಯ ಚಿಮ್ಮಿಸಿದೆ. ಕೃಷಿ ಮಾರುಕಟ್ಟೆ ಮಂಡಳಿಯಲ್ಲಿ ಜಾರಿಗೊಂಡಿರುವ ಹರಾಜಿನ ಪದ್ಧತಿಯು ರಾಷ್ಟ್ರೀಯ ಮನ್ನಣೆ ಗಳಿಸಿದ್ದು, ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಒದಗಿಸಿ ರೈತರಲ್ಲಿ ಹರುಷದ ಹೊನಲು ಹರಿಸಿದೆ. ನಮ್ಮ ಸರ್ಕಾರವು ಉದ್ಯಮಿ ಸ್ನೇಹಿಯಾದ ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೊಳಿಸಿದೆ. ಉದ್ಯಮಿಗಳು ಕೈಗಾರಿಕೆಗೆ ಅಗತ್ಯವಾದ ಜಮೀನನ್ನು ಸುಲಭವಾಗಿ ಪಡೆದುಕೊಳ್ಳಲು ಅನುವಾಗುವಂತೆ ಕಂದಾಯ ಕಾಯ್ದೆಗಳಿಗೆ ಅಗತ್ಯ ತಿದ್ದುಪಡಿ ಮಾಡಲಾಗಿದೆ. ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಯನ್ನು ಪ್ರೋತ್ಸಾಹಿಸಲು ವಿಶೇಷ ರಿಯಾಯಿತಿಗಳನ್ನು ನೀಡಲಾಗಿದೆ. ನಮ್ಮದು ನುಡಿದಂತೆ ನಡೆವ ಸರ್ಕಾರ. ನಾವು ಜನತೆಗೆ ನೀಡಿದ ವಚನದಂತೆ ಪ್ರತಿ ವರ್ಷ ನೀರಾವರಿ ವಲಯಕ್ಕೆ 10,000 ಕೋಟಿ ರೂಪಾಯಿಗಳನ್ನು ಒದಗಿಸಿ ನಮ್ಮ ವಚನವನ್ನು ಈಡೇರಿಸಿದ್ದೇವೆ. ಪ್ರತಿ ವರ್ಷ 3 ಲಕ್ಷಕ್ಕಿಂತಲೂ ಹೆಚ್ಚು ಮನೆಗಳನ್ನು ನಿರ್ಮಿಸಿ ನಮ್ಮ ಮಾತು ಉಳಿಸಿಕೊಂಡಿದ್ದೇವೆ. ರಾಜ್ಯದ ಪ್ರತಿಯೊಬ್ಬರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅರಿಯಲು ಮುಂದಿನ ತಿಂಗಳಿನಿಂದ ಪ್ರತಿ ಮನೆಗೆ ತೆರಳಿ ಎಲ್ಲ ಕುಟುಂಬಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಸರ್ಕಾರ ಸರ್ವಸನ್ನದ್ಧವಾಗಿದೆ. ಈ ಸಮೀಕ್ಷೆಯಿಂದ ಹೊರಹೊಮ್ಮುವ ಫಲಿತಾಂಶಗಳನ್ನು ಆಧರಿಸಿ ಹಿಂದುಳಿದವರ ಅಭಿವೃದ್ಧಿಗಾಗಿ ಸೂಕ್ತ ಯೋಜನೆಗಳನ್ನು ರೂಪಿಸಲಾಗುವುದು. ಈ ಆಯವ್ಯಯ ಪತ್ರವು ನಮ್ಮ ಸರ್ಕಾರದ ಆಶಯಗಳನ್ನು ಸಾದರಪಡಿಸಿದೆ, ಬದ್ಧತೆಗಳನ್ನು ಬಿಂಬಿಸಿದೆ. ಇವುಗಳ ಅನುಷ್ಠಾನಕ್ಕೆ ಅಗತ್ಯವಾದ ಸಂಪನ್ಮೂಲ ಸಂಗ್ರಹಣೆಗೆ ನಾನು ಶಕ್ತಿಮೀರಿ ಶ್ರಮಿಸುತ್ತೇನೆ. ಘೋಷಿಸಿರುವ ಕಾರ್ಯಕ್ರಮಗಳನ್ನು ಜನತೆಗೆ ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಈ ನಿಟ್ಟಿನಲ್ಲಿ ಸದನದ ಎಲ್ಲ ಸದಸ್ಯರ ಸಹಕಾರವನ್ನು ಅಪೇಕ್ಷಿಸುತ್ತೇನೆ. ಈಗ ಆಯವ್ಯಯವನ್ನು ಗೌರವಾನ್ವಿತ ಸದನದ ಪರಿಗಣನೆಗಾಗಿ ಮಂಡಿಸುತ್ತಿದ್ದೇನೆ ಮತ್ತು ಆಯವ್ಯಯ ಅಂದಾಜಿನ ಅನ್ವಯ ಲೇಖನಾನುದಾನವನ್ನು ಕೋರುತ್ತಿದ್ದೇನೆ. ಶ್ರೀಕಂಠ ಮತ್ತು ಮಕ್ಕಳು ಪಂಪ್ಸೆಟ್ಟುಗಳ ಮಾರಾಟಗಾರರು, ಬೆಂಗಳೂರು ಇವರಿಗೆ. ಮಾನ್ಯರೇ, ನೀವು ಬರೆದ ಪತ್ರ ತಲುಪಿದೆ. ನಿಮ್ಮ ಪತ್ರದಲ್ಲಿ ಕಿರ್ಲೋಸ್ಕರ್ ರವರ ನೀರೆತ್ತುವ ಯಂತ್ರದ ಬಗ್ಗೆ ವಿವರಗಳನ್ನು ಕೇಳಿದ್ದೀರಿ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮಲ್ಲಿ ಕಿರ್ಲೋಸ್ಕರ್ ಹಾಗೂ ಇತರೆ ಸಂಸ್ಥೆಗಳ ಬಾವಿಯಿಂದ ನೀರೆತ್ತುವ ಯಂತ್ರಗಳು ದಾಸ್ತಾನಿವೆ ಹಾಗೂ ಈ ಯಂತ್ರಗಳಿಗೆ ನಾವು ಅಧಿಕೃತ ಪೂರೈಕೆದಾರರಾಗಿದ್ದೇವೆ. ನಿಮ್ಮ ಪತ್ರದಲ್ಲಿ ನಿಮಗೆ ಎಷ್ಟು ಪ್ರಮಾಣದ ನೀರೆತ್ತುವ ಯಂತ್ರಗಳು ಬೇಕು ಎಂಬುದನ್ನು ತಿಳಿಸಿಲ್ಲ. ಇದರಲ್ಲಿ 70% ಜನ ರೈತರು ವ್ಯವಸಾಯಕ್ಕಾಗಿ ಕಿರ್ಲೋಸ್ಕರ್ ರವರ ಯಂತ್ರಗಳನ್ನೇ ಬಳಸುತ್ತಿದ್ದಾರೆ. ಏಕೆಂದರೆ ಈ ಯಂತ್ರವು ನೀರೆತ್ತುವ ಸಾಮರ್ಥ್ಯದಲ್ಲಿ ಇತರ ಯಂತ್ರಗಳಿಗಿಂತ ಉತ್ತಮವಾಗಿದೆ. ಕಿರ್ಲೋಸ್ಕರ್ ರವರ ಯಂತ್ರಗಳು
ಉತ್ತಮವಾಗಿ ತಯಾರಿಸಿದ್ದು ಅದರ ಸಂರಕ್ಷಣಾ ವೆಚ್ಚವೂ ಸಹ ಅತ್ಯಲ್ಪ ಎಂದು ಹೇಳಬಹುದು. ಈ ಯಂತ್ರದ ಭಾಗಗಳು ಉತ್ತಮವಾದ ಉಕ್ಕಿನಿಂದ ತಯಾರಿಸಿದ್ದು ಬಹಳ ಕಾಲ ಬಾಳಿಕೆ ಬರುವುದು. ಈ ಯಂತ್ರದ ಎಲ್ಲ ಭಾಗಗಳ ಕಾರ್ಯನಿರ್ವಹಣೆಯನ್ನು ಕಾರ್ಖಾನೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಅದನ್ನು ಮಾರಾಟಕ್ಕಾಗಿ ಬಿಡುಗಡೆ ಮಾಡಲಾಗುವುದು. ಪ್ರತಿ ಯಂತ್ರಕ್ಕೆ 2 ವರ್ಷಗಳ ಕಾಲ ಗ್ಯಾರಂಟಿ ಇರುತ್ತದೆ. ಈ ಪತ್ರ ತಲುಪಿದ ತಕ್ಷಣ ನಿಮಗೆ ಯಾವ ಮಾದರಿಯ ಹಾಗೂ ಎಷ್ಟು ಸಾಮರ್ಥ್ಯದ ನೀರೆತ್ತುವ ಯಂತ್ರಗಳು ಬೇಕು ಎಂಬುದನ್ನು ತಿಳಿಸಿದ್ದಲ್ಲಿ ನಿಮಗೆ ತಕ್ಷಣ ಸರಬರಾಜು ಮಾಡಲಾಗುವುದು. ವ್ಯಾಪಾರದ ನಿಯಮದಂತೆ ಶೇಕಡಾ 40 ಹಣವನ್ನು ಆದೇಶದ ಪತ್ರದ ಜೊತೆಗೆ ಕಳುಹಿಸಬೇಕು. ಬಾಕಿ ಹಣವನ್ನು ಯಂತ್ರಗಳು ತಲುಪಿದ ಕೂಡಲೇ ಕಳುಹಿಸಬೇಕು. ರವಾನೆ ವಿಮೆಯನ್ನು ಮಾಡಬೇಕಾದರೆ ಬಿಲ್ಲಿನ ಶೇಕಡಾ 2 ಖರ್ಚಿಗೆ ನೀವೇ ಜವಾಬ್ದಾರಿ ಆಗುತ್ತೀರಿ ಎಂದು ತಿಳಿಸಬಯಸುತ್ತೇವೆ. ಧನ್ಯವಾದಗಳು. ತಮ್ಮ ವಿಶ್ವಾಸಿ ರಂಗನಾಥ್ ಏಜೆನ್ಸಿ ಪರವಾಗಿ ಕೀರ್ತಿಕುಮಾರ್, ಮಾಲೀಕರು.